ಬ್ಯಾಕ್ ಟು ನ್ಯೂ ಲಾಗ್ ಗೈಸ್. ಈಗ ಸದ್ಯಕ್ಕೆ ನಾನು ನಮ್ಮ ಅತ್ತೆ ಮನೇಲಿದ್ದೀನಿ ಕಲ್ಪುರದಲ್ಲಿ. ಈಗ ಒಂದು ಸ್ವಲ್ಪ ಐಟಮ್ ತರಬೇಕು ಎಲೆಕ್ಟ್ರಿಷಿಯನ್ದು, ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಆಯುರ್ವೇದಲ್ಲಿ ತಗೊಬರ್ಬೇಕು. ಒಂದಷ್ಟು ಐಟಮ್ ಬರ್ದವ್ರೆ, ಅದು ಕೊಟ್ಟಿಗೆ ಮಾಡ್ತಿದ್ರಲ್ಲ ಅದಕ್ಕೆ ತಗೊಬರ್ಬೇಕು. ಹೋಗಿ ತಗೊಬರೋಣ ಸದ್ಯಕ್ಕೆ. ಬನ್ನಿ, ಇವತ್ತು ಭಾನುವಾರ, ಅಂಗಡಿ ತೆಗ್ದಿರುತ್ತೋ ತೆಗ್ದಿರೋಲ್ಲ ಗೊತ್ತಿಲ್ಲ. ಹೋಗಿದ್ದು ಬನ್ನಿ ಅಂತಂದರು, ಹೋಗ್ತಾ ಇದ್ದೀನಿ. ಸರ್ವೆಗೆ ಹೋಗಿದ್ದೆ. ಅರ್ವೇಲಿ ಎಲ್ಲೂ ಬಾಗಿಲು ತೆಗ್ದಿರಲಿಲ್ಲ, ಅದಕ್ಕೆ ನಗರಕ್ಕೆ ಬಂದೆ. ನಗರದಲ್ಲೂ ಒಂದಷ್ಟು ಬಾಗಿಲುಗಳು ಹಾಕಿವೆ ಇನ್ನೂ. ಇಲ್ಲಿ ಯಾವುದೋ ಒಂದು ಓಪನ್ ಆಗಿದೆ, ಇಲ್ಲೇ ತಗೊಂಡು ಹೋಗೋಣ. ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದರೆ ಐಟಮ್ ಇಲ್ಲಿಲ್ಲ. ಇಲ್ಲಿಂದ ದೊಡ್ಡ ಅಂಗಡಿ ಬೀದಿಗೆ ಹೋಗಿ ಅಂತಂದರು. ಅಲ್ಲಿ 2ನೇ ಕ್ರಾಸ್ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ನೋಡೋಣ ಬನ್ನಿ, ಅಲ್ಲಿ ಹೋಗೋಣ. ಇಲ್ಲೊಂದು ಅಂಗಡಿ ಓಪನ್ ಆಗಿದೆ, ಶಿವ ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಅಂತ. ನೋಡೋಣ ಇಲ್ಲಿ ಸಿಗುತ್ತಾ ಇಲ್ವಾ ಅಂತ. ಸಿಕ್ಕಿದ್ರೆ ಇಲ್ಲೇ ತಗೊಂಡು ಹೋಗೋಣ ಬನ್ನಿ. ಫೈನಲಿ ಎಲ್ಲ ಸಿಗ್ತವೆ ನೋಡಿ. ಕಾರ್ ಯಾವ ಥರ ಕಟ್ಟಿದ್ದೀನಿ, ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಾಯಿತು. ಈಗ ತಗೊಂಡು ಮನೆಗೆ ಹೋಗೋದಷ್ಟೇ. ಮನೆಗೆ ಹೋಗಿದ್ದು ನಾಷ್ಟ ಮಾಡಬೇಕು. ಹೊಟ್ಟೆ ಹಸಿತೈತೆ, ಹೊಟ್ಟೆ ತುಂಬಾ ಹಸಿತಾ ಇದೆ. ನಗರದಿಂದ ಬಂದು ಐಟಮ್ನೆಲ್ಲ ಇಟ್ಟು ತಿಂಡಿ ತಿಂದೈತೆ. ತಿಂಡಿ ದೋಸೆ ಮಾಡಿರೋದು ತಿಂದ್ಕೊಂಡು ಇವನ್ನ ಈಗ ಊರಿಗೆ ಹೋಗ್ಬೇಕು. ಇವಳೇ ನಮ್ಮ ಜೊತೆಲೇ ಇದ್ಲು. ಇವನು ಇಲ್ಲೇ ಇದ್ದ ಒಂದು ವಾರದಿಂದ. ಈಗ ಇವನೇ ತಗೊಂಡು ಊರಿಗೆ ಹೋಗ್ಬೇಕು. ಈಗ ಊರಿಗೆ ಹೋಗೋದು ಈಗ ಕೆಲಸ. ಎಲ್ಲರೂ ಮನೆಗೆ ಬಂದ್ವಿ. ಅವ್ರು ಆಲ್ರೆಡಿ ಒಳಗಡೆ ಇದ್ದಾರೆ. ನಾನು ಈ ಕಾರ್ ಪಾರ್ಕ್ ಮಾಡಿಬಿಟ್ಟು ಮನೆ ಒಳಗಡೆ ಹೋಗ್ತಾಯಿದ್ದೀನಿ. ಮನೆಯಲ್ಲಿ ಯಾರೂ ಇಲ್ಲ. ಒಂದು ಟ್ರಿಮ್ಮರ್ ಬುಕ್ ಮಾಡಿದ್ದೆ, OnePlusದು, 560 ರೂಪಾಯಿ. ನೋಡೋಣ ಈಗ ಯಾವ ಥರ ಟ್ರಿಮ್ ಮಾಡುತ್ತೆ, ಏನು ಯಾವ ಥರ ಅಂತ ಟ್ರಯಲ್ ಮಾಡೋಣ. ಓಪನ್ ಡೆಲಿವರಿ ಇತ್ತು, ಅದಕ್ಕೆ ಓಪನ್ ಮಾಡಿ ಡೆಲಿವರಿ ಮಾಡಿದ್ರು. ಟ್ರಿಮ್ಮರ್ ಅಷ್ಟೊಂದು ವರ್ಕ್ ಆಗೋಲ್ಲ ಚೆನ್ನಾಗಿ. ಸೊ ಅದನ್ನು ರಿಟರ್ನ್ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಯಾವ್ದಾರ ಬುಕ್ ಮಾಡಬೇಕು ಚೆನ್ನಾಗಿರೋದು. ಇದು ಯಾವುದೂ ಬೇಡ, ಯಾವ್ದು ಚೆನ್ನಾಗಿ ವರ್ಕ್ ಆಗ್ತಾಯಿಲ್ಲ. ಬುಕ್ ಮಾಡಿದ್ದು return this item. Product is not working, broken, product missing package, product not working, accessory does not product is defective, item did not turn on installations, item did not ಸ್ಲೋ ವರ್ಕಿಂಗ್ ಅಂತ ಹಾಕ್ಬಿಡ್ತಾನೆ. ವರ್ಕಿಂಗು ನಾಟ್ ಝೀರೋ ವರ್ಕಿಂಗು. ಅಷ್ಟೇ ಸಾಕು. ಕಂಟಿನ್ಯೂ. ರೀಫಂಡ್, ಪಿಕಪ್ ಪೇಮೆಂಟ್ ಮೋಡ್, ಕಂಟಿನ್ಯೂ, ಸಬ್ಮಿಟ್ ರಿಕ್ವೆಸ್ಟ್, ಅಪ್ರೂವ್ಡ್ ಆಯಿತು ಗೈಸ್. ನಾಳೆ ಒಂದು ಬಲೂನ್ ಡೆಕೋರೇಷನ್ ಇದೆ. ಆ ಬಲೂನ್ ಡೆಕೋರೇಷನ್ಗೆ ಬಲೂನ್ ತಗೊಬರಬೇಕು. ಅದಕ್ಕೆ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಹಂಗೆ ನಮ್ಮ ಹುಡುಗರಿಗೆ ಫ್ರೂಟ್ಸ್ ಇಲ್ಲ, ಒಂದು ಸ್ವಲ್ಪ ಫ್ರೂಟ್ಸು ತಗೋಬೇಕು. ನಾಳೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಸೋಮವಾರ 3 ದಿನದಿಂದ ಸ್ಕೂಲ್ಗೆ ಹೋಗಿಲ್ಲ ನನ್ನ ಮಗಳು. ನಾಳೆಯಿಂದ ಹೋಗ್ತಾಳೆ. ಅವಳಿಗೆ ಸ್ನ್ಯಾಕ್ಸ್ ಹಾಕೋಕ್ಕೆ ಫ್ರೂಟ್ಸ್ ತರಬೇಕು. ಅದು ತಗೊಂಡು ಬರೋಣ ಬನ್ನಿ. ರೆಗ್ಯುಲರಾಗಿ ಬರೋಂಥ ಮಾರ್ಕೆಟ್ ನಾನು ಬಲೂನ್ ಅಂಗಡಿಗೆ ಮಹಾವೀರು. ಇವತ್ತು ಕ್ಲೋಸ್ ಮಾಡ್ಬಿಟ್ರೆ, ಇವತ್ತು ಭಾನುವಾರ ಅಂದ್ಬಿಟ್ಟು. ಅಯ್ಯಯ್ಯ
ಈಗ ಯಾವ್ದಾರ ಬೇರೆ ಅಂಗಡಿ ನೋಡ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಅಲ್ಲಿಲ್ಲ ಅಂದರೆ ಏನು ಮಾಡೋದು, ಒಳಗಡೆನೇ ಹೋಗ್ಬೇಕು. ಹೋಗೋಣ ಬನ್ನಿ. ಅದು ಬಿಟ್ಟರೆ SLNಗೆ ನಾನು ಬರೋದು. SLN ಇದೆ ರೋಡಲ್ಲಿ, ಮಧ್ಯದಲ್ಲಿ ಕೊನೆಯಲ್ಲಿ ಇದೆ. ಅಲ್ಲಿಗೆ ಹೋಗಿ ಬಲೂನ್ ತೊಗೊಂಡು ಹೋಗ್ಬೇಕು. ಬಲೂನು ಮತ್ತು ಬಟರ್ಫ್ಲೈ ತಗೋಬೇಕು. ಅಲ್ಲೂ ಇದ್ದಾರ ಇಲ್ವೋ ಅದು ಗೊತ್ತಿಲ್ಲ. ಅವರು ಮೋಸ್ಟ್ಲಿ ಕ್ಲೋಸ್ ಮಾಡಲ್ಲ, ಎಲ್ಲ ದಿನವೂ ಓಪನ್ ಇರುತ್ತೆ. ಇವತ್ತು ಕ್ಲೋಸ್ ಇರುತ್ತೋ ಓಪನ್ ಇರುತ್ತೋ ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ಓಪನ್ ಇದೆ ಗೈಸ್. ಕ್ಲೋಸ್ ಮಾಡ್ತಾವ್ರೆ ಇವರು. ಫೈನಲಾಗಿ ಬಲೂನ್ ಸಿಕ್ತು. ಇನ್ನೊಂದು 10 ನಿಮಿಷ, ಕಾಲು ಗಂಟೆ ಆಗಿದ್ರೆ ಅವರು ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊರಡ್ಬಿಡೋರು. ನಾಳೆ ಡೆಕೋರೇಷನ್ಗೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿರಲಿಲ್ಲ. ಇವತ್ತು ಯಾಕಂದರೆ ಸಂಡೇ, ಆಲ್ಮೋಸ್ಟ್ ಎಲ್ಲ ಕ್ಲೋಸು. ಏನಿದು ಸಂಡೇ ಬಿಟ್ಟು ಬೇರೆ ದಿನ ಬರಬೇಕು. ಹಣ್ಣು ತೊಗೊಂಡಾಯ್ತು, ದ್ರಾಕ್ಷಿ, ದಾಳಿಂಬೆ, ಸೇಬು, ಹಾಗೆ ಕಿತ್ತಣ್ಣು ತೊಗೊಂಡೆ. ಎಲ್ಲ ಅರ್ಧ kg, ಎಲ್ಲ 100 ರೂಪಾಯಿನೇ. ಅರ್ಧ kgಗೂ 100 ರೂಪಾಯಿನೇ. ತುಂಬಾ ರೇಟ್ ಜಾಸ್ತಿ ಗೈಸ್. ಏನು ನಮ್ಮ ಮಕ್ಕಳು ಸಾಕೋದು ಭಯಂಕರ ಕಷ್ಟ. ಈಗ ಹೋಗ್ತಾ ತರಕಾರಿ ತಗೊಂಡು ಹೋಗ್ಬೇಕು. ಅಲ್ಲಿ ರೋಡ್ ಸೈಡಲ್ಲಿ ಎಲ್ಲಾರ ಮಾರ್ತಾ ಇರ್ತಾರೆ, ಅದನ್ನು ತಗೊಂಡು ಹೋಗ್ಬೇಕು. ಬನ್ನಿ, ಈಗ ರೋಡ್ ಸೈಡಲ್ಲಿ ಮಾರ್ತಾ ಇರೋದನ್ನ ನೋಡ್ಕೊಂಡು ತಗೊಂಡು ಹೋಗೋಣ ಗೈಸ್. ತರಕಾರಿ ತಗೊಳ್ಳೋಕ್ಕೆ ಮಾರ್ಕೆಟ್ಗೆ ಬಂದ್ಬಿಟ್ಟೆ. ಈಗ ಹೊಸ್ದಾಗಿ ಮಾಡಿರೋದು ಯಾಣ ಡೈಲಿ ಲಾಕ್ಸು ಯೂಟ್ಯೂಬರು, ಅದಕ್ಕೆ ಯಾಕಣ ಗೈಸ್. ಊಟ ಎಲ್ಲ ಮುಗೀತು, ತರಕಾರಿನೂ ತಂದಾಯಿತು, ಎಲ್ಲ ಆಯಿತು. ಇವತ್ತಿನ ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.